ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋ ಮುಖಾಂತರ ಗೃಹಲಕ್ಷ್ಮಿ 10ನೇ ಕಂತಿನ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಲಾಗಿದೆ. ನೀವು ಕೂಡ ಈ ಮಾಹಿತಿಯನ್ನು ತಿಳಿಯಲು ಕೊನೆವರೆಗೂ ವಿಡಿಯೋವನ್ನು ನೋಡಿರಿ. ವಿಡಿಯೋವನ್ನು ನೋಡುವ ಮುಖಾಂತರ ಖಚಿತವಾಗಿರುವಂತಹ ಮಾಹಿತಿಯನ್ನು ನೀವು ಕೂಡ ತಿಳಿದು 10ನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗಿದೆ, ನಿಮ್ಮ ಖಾತೆಗೆ ಬಂದಿದೆಯಾ ಎಂಬುದನ್ನು ಕೂಡ ಪರಿಶೀಲನೆ ಮಾಡಿರಿ. ಒಂದೊಮ್ಮೆ ಈ ರೀತಿ ಪರಿಶೀಲನೆ ಮಾಡುವುದರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಮುಂದಿನ ದಿನಗಳಲ್ಲಿ ಎದುರಾಗುವುದಿಲ್ಲ. ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಬಿಡುಗಡೆಯಾಗಿದೆ. ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣವನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದು, ಮೇ 4ರಂದು ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ. ಕೆಲವೊಂದು ಮಹಿಳಾ ಫಲಾನುಭವಿಗಳಿಗೆ ಹಣ ಕೂಡ ದೊರೆತಿದೆ. ಕಡ್ಡಾಯವಾಗಿ ಈ ತಿಂಗಳಿನಲ್ಲಿ ಬರಬೇಕಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಅವರ ಖಾತೆಗೆ ಜಮಾ ಆಗಿದೆ. ಬರೋಬ್ಬರಿ 2,000 ಹಣವನ್ನು ಕೂಡ ಮಹಿಳೆಯರು ಪಡೆದಿದ್ದಾರೆ. ಇನ್ನು ಉಳಿದಿರುವಂತಹ ಮಹಿಳೆಯರು ಯಾವುದೇ ರೀತಿಯ ಹಣವನ್ನು ಕೂಡ ಪ್ರಸ್ತುತ ದಿನಗಳಲ್ಲಿ ಪಡೆದಿಲ್ಲ. ಅಂಥವರಿಗೆ ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದೇವೆ ಎಂದು ಸರ್ಕಾರ ಮಾಹಿತಿ ನೀಡಿದೆ. ಎಷ್ಟು ಕಂತಿನ ಹಣ ಬರಬೇಕಿತ್ತೋ ಅಷ್ಟು ಕಂತಿನ ಹಣವನ್ನು ಕೂಡ ಸೇರಿಸಿ ಬಿಡುಗಡೆ ಮಾಡಿದೆ. ಉದಾಹರಣೆಗೆ ನಿಮಗೆ 2 ಕಂತಿನ ಹಣ ಬರಬೇಕಿದ್ದಲ್ಲಿ 4,000 ಹಣವನ್ನು ಜಮಾ ಮಾಡಿರುತ್ತದೆ ಸರ್ಕಾರ. ಮೊದಲಿಗೆ ಎಲ್ಲರೂ ಕೂಡ ನಿಮಗೆ ಹಣ ಬಂದಿದ್ಯಾ ಬಂದಿಲ್ವಾ ಎಂಬುದನ್ನು ಕೂಡ ಖಚಿತಪಡಿಸಿಕೊಳ್ಳಿ. ಏಕೆಂದರೆ ಬಂದಿಲ್ಲದಿದ್ದರೆ ನೀವು ಸರ್ಕಾರದ ನಿಯಮವನ್ನು ಪಾಲಿಸುವ ಮುಖಾಂತರವಾದರೂ ಹಣ ಬರುವ ರೀತಿ ಮಾಡಿಕೊಳ್ಳಬಹುದು, ಅಥವಾ ಬಂದಿದ್ದರೆ ನಿಮಗೆ ಸಂತಸದ ಸುದ್ದಿ ಎಂದು ಹೇಳಬಹುದು. ಆ ಒಂದು ಹಣದಿಂದ ನೀವು ನಿಮ್ಮ ಖರ್ಚನ್ನು ನಿವಾರಿಸಿಕೊಂಡು ಮನೆಯ ಖರ್ಚನ್ನು ಕೂಡ ನಿವಾರಿಸಬಹುದು. 10ನೇ ಕಂತಿನ ಹಣ ಬರದಿದ್ದವರು ಏನು ಮಾಡಬೇಕು ಎಂದರೆ, ಯಾರೆಲ್ಲ ಇನ್ನೂ ಕೂಡ 10ನೇ ಕಂತಿನ ಹಣವನ್ನು ಪಡೆದಿಲ್ಲವೋ ಅಂಥವರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬೇಡಿ. ಸರ್ಕಾರವು ನಿಮಗೆ 25ನೇ ತಾರೀಕಿನ ಒಳಗೆ ಹಣವನ್ನು ಕೂಡ ಜಮಾ ಮಾಡುತ್ತದೆ. ಪ್ರತಿ ಜಿಲ್ಲೆಗೂ ಹಣವನ್ನು ಪ್ರತಿದಿನವೂ ಕೂಡ ಬಿಡುಗಡೆ ಮಾಡುತ್ತಲೇ ಇದೆ. ಆ ಒಂದು ಹಣವನ್ನು ತಲುಪಿಸುವಂತಹ ಕೆಲಸದಲ್ಲಿ ನಿರಂತರವಾಗಿದೆ ಎಂದು ಹೇಳಬಹುದು. ಆದ ಕಾರಣ ನೀವು ಕಾತುರದಿಂದ ಕಾಯಬೇಕು ಅಷ್ಟೇ. ಆ ನಿಗದಿ ದಿನಾಂಕದಲ್ಲಿ ನಿಮಗೆ ಹಣ ಬಂದಿದೆ ಎಂಬುದನ್ನು ಕೂಡ ಖಚಿತಪಡಿಸಿಕೊಳ್ಳಲು ಈ ಮಾಹಿತಿಯಲ್ಲಿ ತಿಳಿಸಿರುವ ರೀತಿ ಒಂದು ಬಾರಿಯಾದರೂ ಚೆಕ್ ಮಾಡಿಕೊಳ್ಳಬೇಕು. ಗೃಹಲಕ್ಷ್ಮಿ ಹಣವನ್ನು ಈ ರೀತಿ ಚೆಕ್ ಮಾಡಿಕೊಳ್ಳಿ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ಹಣವನ್ನು ಪಡೆದಿಲ್ಲವೋ ಅಂಥವರು ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನು ಕೂಡ ನೋಡಬೇಕಾಗುತ್ತದೆ. ಗೃಹಲಕ್ಷ್ಮಿ DBT ಸ್ಟೇಟಸ್ನಲ್ಲಿ ಎಲ್ಲ ಮಾಹಿತಿಯೂ ಕೂಡ ಲಭ್ಯವಿರುತ್ತದೆ. ಹಣವನ್ನು ನೋಡಲು ಬಯಸುವಿರಿ ಎಂದರೆ ನಿಮಗೆ DBT ಕರ್ನಾಟಕ ಎಂಬ ಅಪ್ಲಿಕೇಶನ್ ಬೇಕಾಗುತ್ತದೆ. ಡೌನ್ಲೋಡ್ ಮಾಡಿದ ಬಳಿಕ ಲಾಗಿನ್ ಆಗಲು MPIN ಅನ್ನು ಕೂಡ ಕ್ರಿಯೇಟ್ ಮಾಡಿಕೊಳ್ಳಿ ಹಾಗೂ ಆಧಾರ್ ಕಾರ್ಡ್ ಸಂಖ್ಯೆಯೊಂದಿಗೆ ಲಾಗಿನ್ ಆಗಿರಿ. ಇನ್ನಿತರ OTP ಪ್ರಕ್ರಿಯೆಯೂ ಕೂಡ ಮುಂದುವರಿಯುತ್ತದೆ. ಬಳಿಕ ಪೇಮೆಂಟ್ ಸ್ಟೇಟಸ್ ಎಂಬ ಆಪ್ಷನ್ ಅನ್ನು ಕ್ಲಿಕ್ಕಿಸುವ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಎಷ್ಟು ಹಣವನ್ನು ಕೂಡ ಪಡೆದಿದ್ದೀರಿ ಎಂಬುದನ್ನು ನೋಡಬಹುದು. ಈ ರೀತಿ ಸುಲಭವಾದ ವಿಧಾನವನ್ನು ಕೂಡ ಬಳಕೆ ಮಾಡಿಕೊಂಡು ಗೃಹಲಕ್ಷ್ಮಿ ಹಣ ಎಷ್ಟು ಬಂದಿದೆ ಇದುವರೆಗೂ ಎಂಬುದನ್ನು ಕೂಡ ಪರಿಶೀಲನೆ ಮಾಡಬಹುದಾಗಿದೆ. ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡುವ ಮುಖಾಂತರ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ.